ಕುಂಕೆಯ ನಿಗುಚಿ ಸರಗಿಯ ಸಮಗೊಳಿಸಿ ಸಮಗಾಲ ನಿಕ್ಕಿ ಅಣಿಯೋಳು ಏಳೆ ಮೆಟ್ಟಿದೆ. ಹಿಡಿದಲಾಳಿಯ ಮುಳ್ಳು ಖಂಡಿಕೆಯ ನುಂಗಿತ್ತು. ಈ ಸೀರೆಯ ನೇಯ್ದವ ನಾನು ನೀನು ರಾಮನಾಥ. ಈ ಸೀರೆಯ ನೇಯ್ದವ ನಾನು ನೀನು ರಾಮನಾಥ. ಪ್ರಾತಸ್ಮರಣೀಯ ಅದ್ಯವಚನಕಾರ ನೇಕಾರ ಸಂತ ವಿಶ್ವಮಾನ್ಯ ದೇವರ ದಾಸಿಮಾರ್ಯರ ಪಾವನ ಶ್ರೀಚರಣಗಳಿಗೆ ಅನಂತ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಬಸವಾದಿ ಪ್ರಮಥರನ್ನ, ಜಗತ್ತಿನ ಶ್ರೇಷ್ಠ ಸಾಧು ಸಂತ ಮಹಾತ್ಮರನ್ನ, ತತ್ವಜ್ಞಾನಿಗಳನ್ನ ಸ್ಮರಿಸಿಕೊಂಡು ಈ ಕಾರ್ಯಕ್ಕೆ ಕಾರಣೀಭೂತರಾಗಿರುವ ಕರ್ತೃ ಜಗದ್ಗುರು ಗುರುಸಿದ ಪಟ್ಟದಾರ್ಯ ಅಪ್ಪಗಳವರ ಪಾವನ ಶ್ರೀಚರಣಗಳಿಗೆ ಅನಂತ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ತತ್ಪರಪರೆಯಾಗಿರುವ ಹಿರಿಯರು, ಅನುಭಾವಿಗಳು, ಮಾರ್ಗದರ್ಶಕರು, ಹಿತಚಿಂತಕರಾಗಿರುವಂಥ ಗುರುವರ್ಯರಾಗಿರುವ ಬಸವರಾಜಪ್ಪಗಳವರ ಶ್ರೀಚರಣಕ್ಕೆ ಅನಂತ ನಮನಗಳನ್ನು ಸಲ್ಲಿಸಿ, ಹಾಗೆ ಇನ್ನು ಮುಂದೆ ಶ್ರೀಮಠದ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಸಮಾಜ ಸೇವಾ ದೀಕ್ಷೆಯನ್ನು ಪಡೆದು ಇದರ ಜವಾಬ್ದಾರಿಯನ್ನು ವಹಿಸುವಂಥ ನಮ್ಮ ಆತ್ಮೀಯ ವಿದ್ಯಾವಂತರಾಗಿರುವಂಥ ಗುರುಬಸವ ಪಟ್ಟದೇವರ ಶ್ರೀಚರಣಕ್ಕೂ ನಮನಗಳನ್ನು ಸಲ್ಲಿಸಿ, ಈ ವೇದಿಕೆ ಮೇಲೆ ತಮಗೆಲ್ಲ ದರ್ಶನ ಆಶೀರ್ವಾದವನ್ನು ಕರುಣಿಸುತ್ತಿರುವಂಥ ಬಾಲ್ಕಿಯ ಪೂಜ್ಯರಿಗೂ, ಬೆಳಗಾವದ ಪೂಜ್ಯರಿಗೂ, ಬೀಳಿಗೆಯ ಪೂಜ್ಯರಿಗೂ, ಹಂಸನೂರದ ಪೂಜ್ಯರಿಗೂ, ಮೈಂದರಿಗೆಯ ಪೂಜ್ಯರ ಶ್ರೀಚರಣಕ್ಕೂ ನಮನಗಳನ್ನು ಸಲ್ಲಿಸಿ, ಆತ್ಮೀಯ ಶರಣು ಬಂಧುಗಳೇ, ತಂದೆ ಎಂದರೆ, ತಾಯೆಂದರೆ, ನನಗೆ ಈ ಉದ್ಘಾಟನಾ ಸಮಾರಂಭ, ಉದ್ಘಾಟನೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಶರಣ ಸಂಗಮದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಪೂಜ್ಯರಿಗೂ ಕೂಡ ಇದೊಂದು ನನ್ನ ಅವಕಾಶ, ನನ್ನ ಸೌಭಾಗ್ಯ ಅಂದ್ಕೊಂಡು ಮತ್ತೊಮ್ಮೆ ಅವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಇವತ್ತು ಎಲ್ಲರೂ ಈಗಾಗಲೇ ಹೇಳಿದ್ದಾರೆ, ಮಾದಾರ ಚೆನ್ನಯ್ಯನ ಜಯಂತಿ, ಪೂಜ್ಯ ಗುರುಗಳವರ ಪುಣ್ಯಾರಾಧನೆಯ ನಿಮಿತ್ತವಾಗಿ 9 ದಿವಸಗಳ ಪರ್ಯಂತರ ಮಾದಾರ ಚೆನ್ನಯ್ಯನ ಜಯಂತಿಯಿಂದ ಪ್ರಾರಂಭ ಆಗ್ತದೆ. ಬಸವಾದಿ ಪ್ರಮಥರಾಗಲಿ, ದಾಸಿಮಾರ್ಯರಾಗಲಿ, ಕೆಳಗಿದ್ದವರನ್ನ ಎತ್ತುವ ಕೆಲಸವನ್ನ ಶರಣರು ಮಾಡಿದ್ದಾರೆ. ದಾಸಿಮಯ್ಯನವರ ವಿಚಾರವಾಗಿ ಒಂದು ವಚನವನ್ನು ನಾವು ನೋಡಬಹುದು. ನಾವು ಕೀಳು 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 ಅಂತೇವಿ, ಕೀಳಿಂಗಲ್ಲದೆ ಹಯನ ಕರೆಯುವುದೇ. ಬೆಲೆ ಬಾಳುವಂಥ ವಸ್ತು, ಬೆಲೆ ಬಾಳುವಂಥ ನಮ್ಮಲ್ಲಿ ಹಸು ಇದೆ. ಆ ಹಸುವಿನ ಕಾಲಲ್ಲಿ ಕೂತಾಗ ಮಾತ್ರ ಅಮೃತ ಸದೃಶ್ಯವಾದಂಥ ನಮಗೆ ಹಾಲು ಸಿಗ್ತದೆ. ಆ ಹಾಲು ಸಿಗಬೇಕಾಗಿತ್ತಂದ್ರೆ ಕೀಳಿಂಗಲ್ಲದೆ ಹಯನ ಕರೆಯುವುದೇ. ಕೀಳು ಡೋಹರ ಕಕ್ಕ, ಕೀಳು ಮಾದಾರ ಚೆನ್ನ, ಕೀಳು ಓಹಿಲಿ ದೇವ, ಕೀಳು ಉದ್ಭಟಯ್ಯ, ಕೀಳಿಂಗಲ್ಲದ ಹಯನ ಕರೆಯುವುದೇ. ಹೀಗೆ ದಾಸಿಮಯ್ಯನವರ ಪ್ರಶ್ನೆಯನ್ನು ಮಾಡಿದ್ದಾರೆ. ಕೀಳಿಂಗ ಇಲ್ಲದೆ ಹಯನ ಕರೀತದೆ. ಕಿಂಕರನಾದಾಗ ಶಂಕರ ಪದವಿ ಸಿಗ್ಲಿಕ್ಕೆ ಸಾಧ್ಯವಿದೆ. ಅಂತ ಶಂಕರ ಪದವಿಯನ್ನ ಪಡೆದಿರುವಂಥವ್ರು ಎಲ್ಲ ಬಸವಾದಿ ಶರಣರಾಗಲಿ, ಸಂತರಾಗಲಿ, ದಾಸರು, ಅನೇಕ ಮಹಾ ಶಿವಯೋಗಿಗಳು ಕೂಡ ಪಡೆದಿದ್ದಾರೆ. ಅದನ್ನ ನಾವು ಬಸವಾದಿ ಶರಣರ ಅಥವಾ ದಾಸಿಮಾರ್ಯರ ಬಳವಳಿಯನ್ನ ಹಿಡಿದು ಈ ಮಠವನ್ನ ಮೊಟ್ಟ ಮೊದಲದನ್ನ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಅಕ್ಕಲಕೋಟೆಯ ಸದ್ಗುರು ರೇವಣ ಸಿದ್ಧ ಶಿವಶರಣರು ಚಿಕ್ಕ ಬಾಲಕನಿರುವಾಗ 7 ವರ್ಷದ ಗುರುಸಿದ್ಧ ಅಪ್ಪಗಳು 7 ವರ್ಷ ಇದ್ದಾಗ ಒಳಸಂಗ ಗ್ರಾಮಕ್ಕೆ ಹೋದಾಗ, ಸೋಲಾಪುರ ಜಿಲ್ಲೆ
ಅಕ್ಕಲಕೋಟೆ ತಾಲೂಕಿನ ಒಳಸಂಗ ಗ್ರಾಮಕ್ಕೆ ಹೋದಾಗ ಅನಾರೋಗ್ಯದಲ್ಲಿರ್ತಕ್ಕಂಥ ಗುರುಸಿದ್ದಪ್ಪನನ್ನ ಕರೆದುಕೊಂಡು ಬಂದು ವಿದ್ಯಾವಂತನನ್ನಾಗಿ ಮಾಡಿ ಕಾಶಿ ಪಂಡಿತನನ್ನಾಗಿ ಮಾಡಿದಂಥ ಕೀರ್ತಿ ಯಾರಿಗೆ ಸಲ್ತು ಅಂತ ಕೇಳಿದ್ರೆ ಸದ್ಗುರು ರೇವಣಸಿದ್ಧ ಶಿವಶರಣರಿಗೆ ಸಲ್ತದ. ಅವರ ಆಶೀರ್ವಾದದಿಂದ ದೇವರ ದಾಸಿಮಯ್ಯನವರ ಮಗನಾಗಿರುವಂಥ ಏಕೋರಾಮರು ಕೇದಾರ ಪೀಠದ ಮೂಲ ಸಂಸ್ಥಾಪಕರು ಅಂತ ಹಿರಿಯರು, ಸಂಶೋಧಕರು, ಅನುಭಾವಿಗಳು ಹೇಳ್ತಾ ಬಂದಿದ್ದಾರೆ. ಅದರ ಪರಂಪರೆಯನ್ನ ಆ ಸೂತ್ರವನ್ನು ಹಿಡಿದುಕೊಂಡು ಅದಕ್ಕೆ ಇವತ್ತು ನಾವು ಈ ಶ್ರೀಮದ್ ಹಿಮವತ್ ಕೇದಾರ ವೈರಾಗ್ಯ ಸಿಂಹಾಸನಾಧೀಶ ಏಕೋರಾಮ ಕರ ಕಮಲ ಸಂಜಾತ ಅನ್ನುವಂಥದ್ದನ್ನ ಇವತ್ತು ಈ ಮಠದ ಈ ಪೀಠದ ಅದ ಸೂತ್ರ, ಅದರ ಪರಂಪರೆಯ ಆ ಸೂತ್ರವನ್ನು ಹಿಡ್ಕೊಂಡು ಇವತ್ತು ಗುರುಸಿದ್ಧ ಅಪ್ಪಗಳವರ ನಂತರ ಬಸವರಾಜ ಅಪ್ಪಗಳು, ಹಾಗೆ ಮುಂದೆ ಅಭಿನವ ಗುರುಬಸವ ದೇವರಿಗೆ ಆ ಗುರುಸಿದ್ಧ ಅಪ್ಪಗಳಂತ ಹೆಸರು ನಾಮಕರಣ ಮಾಡೋದ್ರ ಮೂಲಕ ಕೊನೆಯ ದಿವಸ 23ನೇ ತಾರೀಕಿಗೆ ಅವರಿಗೆ ಪೀಠಾರೋಹಣ ಮಾಡೋದ್ರ ಮೂಲಕ ಈ ಜವಾಬ್ದಾರಿಯನ್ನು ಗುರುಗಳು ಕೊಡ್ತಾ ಇದ್ದಾರೆ. ಬಹಳ ಸಂತೋಷ ಆಗ್ತದೆ. ಈಗಾಗಲೇ ಹಿರಿಯ ಪೂಜ್ಯರು ಮಾತನಾಡಿದ್ದಾರೆ. ನಾನು ಹಿರಿಯವನಲ್ಲ, ಈಗಾಗಲೇ ಕಣ್ಣೇರಿ ಪೂಜ್ಯರು ಮಾತನಾಡಿದ್ದಾರೆ. ಮಠದ ಹಾನಗಲ್ಲ ಗುರುಕುಮಾರ ಸ್ವಾಮಿಗಳು ಅದೇ ಹೇಳಿದ ಮಾತು, ಸ್ವಾಮೀಜಿ ಅಂತಂದ್ರೆ ಮಠದ ಒಡೆಯನಲ್ಲ, ಅವನೊಬ್ಬ ನಿಷ್ಠಾವಂತ ಸೇವಕ ಅಂತ ಹೇಳಿದರು. ಒಡೆಯ ಅಂತ ನೀವಂತ ಹೇಳಿದ್ರು ಸ್ವಾಮೀಜಿಯವರು. ಹಾಗೆ ಸ್ವಾಮೀಜಿ ಅಂತಂದ್ರೆ ನಿಷ್ಠಾವಂತ ಸೇವಕ ಅಂತೇಳಿ ಅದು ಕೆಲಸವನ್ನ ಗುರು ಬಸವದೇವರು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಯಾಕಂದ್ರೆ ತುಂಬ ದಿವಸಗಳಿಂದ ಗುಳೆದ ಗುಡ್ಡದ ಜನರ ಜೊತೆಗೆ ಸಂಪರ್ಕ ಆಗಲಿ ಮತ್ತು ಪೂಜ್ಯ ಗುರುಗಳ ಜೊತೆಗೆ ಸಂಪರ್ಕ ಆಗಲಿ ಮಾಡೋದರಿಂದ ಈ ಎಲ್ಲವನ್ನು ನನಗೆ ಗೊತ್ತಾಗಿದೆ. ಅತ್ಯಂತ ಗುರುವಿನ ಸೇವೆಯನ್ನು ಮಾಡಿಕೊಂಡು ಬಂದು, ನೀವೆಲ್ಲ ನೋಡಿದ ಆರೋಗ್ಯ ತಪ್ಪಿದಾಗ, ಗುರುಗಳವರ ಆರೋಗ್ಯ ತಪ್ಪಿದಾಗ ನಿಷ್ಠೆಯಿಂದ ಗುರುವಿನ ಸೇವೆಯನ್ನು ಮಾಡಿದವರೇ ಗುರು ಬಸವದೇವರು. ಅದಕ್ಕಾಗಲೇ ದಾಸಿಮನೆಯವರು ಹೇಳಿದ್ದು ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು ಅನ್ನುವಂಥ ಒಂದು ಕಡೆ ಇದ್ರೆ, ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು ಅಂದಮೇಲೆ ಇನ್ನೊಂದು ವಚನದಲ್ಲಿ ದಾಸವೇಂದ್ರ ಹೇಳ್ತಾರೆ, ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದಡೆ ಅಂತ ಹೇಳಿ. ಹಾಗೆ ಶಿವಪಥವನ ಅರಿವೆಡೆ ಗುರುಪಥವೇ ಮೊದಲು ಎನ್ನುವ ಹಾಗೆ ಇವತ್ತು ಗುರು ಬಸವದೇವರು ಗುರುವಿನ ಸೇವೆ ಮಾಡೋದ್ರ ಮೂಲಕ ಅವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಆ ಅಧಿಕಾರವನ್ನು, ಈ ಮಠದ ಜವಾಬ್ದಾರಿಯನ್ನು ಇವತ್ತು ಈ ಶರಣ ಸಂಗಮದ ಸಮಾರಂಭದಲ್ಲಿ ಅವರಿಗೆ ವಹಿಸ್ತಾ ಇದ್ರು ಅಂಥದ್ದು ನಮಗೆಲ್ಲ ಸಂತೋಷವನ್ನು ಉಂಟು ಮಾಡಿದೆ. ಈ ಜವಾಬ್ದಾರಿಯನ್ನು ಅತ್ಯಂತ ಈ ಮಠದ ಆಡಳಿತ, ಶಿಕ್ಷಣ ಸಂಸ್ಥೆಗಾಗಲಿ ಮಠದ ಪ್ರತಿಯೊಂದು ಕಾರ್ಯವಲ್ಲಿ ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನು ಆ ಶಕ್ತಿ ಅವರಲ್ಲಿದೆ. ಗುರುಸಿದ್ದಪ್ಪಗಳವರಾಗಲಿ ಗುರುವರ್ಯರಾಗಲಿ ಅವ್ರಿಗೆ ಕರುಣಿಸಲಿ ಅಂತ ಹಾರೈಸಿ, ಜೊತೆಗೆ ನಾನು ಮೊದಲು ಒಂದೊಂದು ತಿಂಗಳು ಇರ್ತಿದ್ದೆ, ಬರ್ತಾ 15 ದಿವಸಕ್ಕೆ ಬಂದೆ. ಈಗ ಒಂದೇ ದಿವಸ ಇರುವಂಥ ಪರಿಸ್ಥಿತಿ ಬಂದದ್ದು ನಂದು. ಯಾಕಂದರೆ ನನಗೂ ಈಗ ಹೇಳ್ಬೇಕು ಈ ಸಭೆಯಲ್ಲಿ ಎಲ್ಲರಿಗೂ ಕೂಡ ಆಹ್ವಾನ ಕೊಡ್ತಾ ಇದ್ದೀನಿ. ನನ್ನ ಹುಟ್ಟೂರು ಸಲಗರ ಅಂತಿದೆ, ಅಕ್ಕಲಕೋಟದ ಸಮೀಪ, ಸೋಲಾಪುರ ಜಿಲ್ಲೆ ಅಕ್ಕಲಕೋಟೆ ತಾಲೂಕು ಸಲಗರ ಗ್ರಾಮ. ಆ ಗ್ರಾಮದಲ್ಲಿ ಇದೇ ಬರುವಂಥ 2025ಕ್ಕೆ 2025 ಫೆಬ್ರವರಿ 3ನೇ ತಾರೀಕಿಗೆ ನಂದು ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ ಗುರುಗಳವರ ಆಶೀರ್ವಾದದಿಂದ. ಅದಕ್ಕೆ ತಾವೆಲ್ಲರೂ ಬರಬೇಕು. ಅದು ರಾಮಲಿಂಗ ಸ್ವಾಮಿಗಳವರ ಮಠ ಇಲ್ಲಿ ಪಕ್ಕಕ್ಕಿದೆಯಲ್ಲ, ರಾಮಲಿಂಗ ಸ್ವಾಮಿಗಳ ಮಠಕ್ಕೆ ನನ್ನನ್ನು ಮೊನ್ನೆ 12 ತಾರೀಕಿಗೆ ಪುರ ಪ್ರವೇಶ ಮಾಡಿಕೊಂಡ್ರು. ಫೆಬ್ರವರಿ 3ನೇ ತಾರೀಕಿಗೆ ಪಟ್ಟಾಭಿಷೇಕನ ಮಾಡುವಂಥ ಯೋಜನೆಯನ್ನು ಇಟ್ಟುಕೊಂಡಿದ್ದಾರೆ. ತಾವೆಲ್ಲ ಜನವರಿ 23ರಿಂದ ಪ್ರವಚನ ಪ್ರಾರಂಭ ಆಗ್ತದೆ. ತಾವೆಲ್ಲರೂ ಅವಕಾಶವನ್ನು ಮಾಡಿಕೊಂಡು ಅಕ್ಕಲಕೋಟೆಯ ಸದ್ಗುರು ರೇವಣಸಿದ್ಧ ಶಿವಶರಣರ ದರ್ಶನದ ಜೊತೆಗೆ ನಮ್ಮ ಸಲಗರ ಗ್ರಾಮಕ್ಕೆ ಬರುವಂಥವ್ರಾಗ್ರಿ. ಯಾಕಂದರೆ ಗುರುಸಿದ್ದಪ್ಪಗಳವರು ಒಳಸಂಗ ಗ್ರಾಮದಲ್ಲಿ ಜನಿಸಿದ್ದಾರೆ. ಆ ಸುತ್ತಮುತ್ತೆಲ್ಲ ನಾವೆಲ್ಲರೂ ಸಮುದಾಯದವರು ಇರುವುದರಿಂದ ತಾವೆಲ್ಲ ಬರಬೇಕು ಅಂತ ಈ ವೇದಿಕೆ ಮೂಲಕ ತಮಗೆ ಆಹ್ವಾನವನ್ನು ನೀಡಿ ನನ್ನ ಈ ಸೇವೆಯನ್ನು, ಈ ಭಾಗ್ಯವನ್ನು ಕರುಣಿಸಿದಂಥ ಪೂಜ್ಯ ಗುರುಗಳ ಪಾದಕ್ಕೆ ಶರಣಗಳಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಕೋರುತ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ನಮ್ಮ ಸಸ್ತಾಪುರದ
ಸದ್ಗುರು ಶರಣ ಶಿವಲಿಂಗೇಶ್ವರ ಮಠದ ವತಿಯಿಂದ ಪೂಜ್ಯ ಗುರುಗಳವರಿಗೆ ಒಂದು ಗೌರವ ಸಲ್ಲಿಸ್ತಾ ಇದ್ದೇನೆ. ಉದ್ಘಾಟನಾ ಪರ ಆಶೀರ್ವಚನವನ್ನು ನೀಡಿದ ಪರಮಪೂಜ್ಯ ಶ್ರೀ ಡಾಕ್ಟರ್ ಈಶ್ವರಾನಂದ ಮಹಾಸ್ವಾಮಿಗಳು ಶರಣ ಶಿವಲಿಂಗೇಶ್ವರ ಮಠ ಸಂಸ್ಥಾಪುರ್ ಇವರಿಗೆ ಹೃತ್ಪೂರ್ವಕ ಶರಣಾರ್ಥಿಗಳು. ಈಗ ಶರಣ SG ನಂಜೈಮಠ್ ರವರು ಜಿಲ್ಲಾಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಬಾಗಲಕೋಟೆ, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತೇವೆ. ಶರಣ ಸಂಗಮ ಪ್ರಾರಂಭ ಹಾಗೂ ಪಟ್ಟಾಭಿಷೇಕ ಮಹೋತ್ಸವ, ಸುವರ್ಣ ಮಹೋತ್ಸವ ಈ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಪೂಜ್ಯರಾದ ಡಾಕ್ಟರ್ ಈಶ್ವರಾನಂದ ಮಹಾಸ್ವಾಮಿಗಳಲ್ಲಿ ವಂದಿಸಿ